ಜನಮನದ ಜೀವಧ್ವನಿ ಇದುವೇ ಸತ್ಯಮಾರ್ಗ ಸುದ್ದಿ ವಿಶೇಷಕ್ಕೆ ಸ್ವಾಗತ ವೀಕ್ಷಕರೇ. ನಮ್ಮೊಂದಿಗೆ ಮೂಚರವರಿದ್ದಾರೆ. ನಮಸ್ತೆ ಮುಚ. ಇಂದಿನ ಮುಖಾಂಶಗಳು ನೋಡೋಣ ಬನ್ನಿ. ಕ್ರೈಸ್ತರನ್ನು ಹಿಂಸಾಚಾರದಿಂದ ರಕ್ಷಿಸಲು ಮಣಿಪುರ ಕ್ರೈಸ್ತ ಸಂಘಟನೆಗಳಿಂದ ರಾಷ್ಟ್ರಪತಿ ಮುರ್ಮುಗೆ ಮನವಿ ಪತ್ರ. ಶಾಂತಿ ಮರುಸ್ಥಾಪಿಸಲು ಒತ್ತಾಯ. ಸ್ವರ್ಗದಲ್ಲಿ ಸೈಟ್ ಮಾರುತ್ತಿರುವ ಅಮೆರಿಕಾದ ಮೆಕ್ಸಿಕೋ ನಗರದ ಚರ್ಚ್ 1 ಅಡಿಗೆ $100 ಅಂತೆ. ಭಕ್ತಾದಿಗಳಿಂದ ಕೋಟ್ಯಾಂತರ ರೂಪಾಯಿ ಸಂಗ್ರಹ. ಕ್ರೈಸ್ತ ಧಾರ್ಮಿಕ ಭೂ ಹಗರಣಗಳ ಸಂಖ್ಯೆ ಹೆಚ್ಚಳ. ಭಾರತೀಯ ಕ್ರೈಸ್ತ ಆಸ್ತಿಗಳನ್ನು ಸಂರಕ್ಷಿಸಲು ಕಾನೂನು ರೂಪಿಸಲು ಭಕ್ತರ ಆಗ್ರಹ. ದೇಶ ಹಾಗೂ ರಾಜ್ಯಾದ್ಯಂತ ಜೀವಮಳೆ, ಮುಂಗಾರು ಚುರುಕು. ರೈತರ ಮುಖದಲ್ಲಿ ಮೂಡಿದ ಮಂದಹಾಸ. ಬಿತ್ತನೆಗೆ ಭೂಮಿ ಅದ ಮಾಡುತ್ತಿರುವ ರೈತ ಸಮುದಾಯ. ಕ್ರೈಸ್ತರನ್ನು ಹಿಂಸಾಚಾರದಿಂದ ರಕ್ಷಿಸಲು ಮಣಿಪುರ ಕ್ರೈಸ್ತ ಸಂಘಟನೆಗಳಿಂದ ರಾಷ್ಟ್ರಪತಿ ಮುರ್ಮುರವರಿಗೆ ಮನವಿ ಪತ್ರ. ಶಾಂತಿ ಮರುಸ್ಥಾಪಿಸಲು ಆಗ್ರಹ. ಕಲಹಪೀಡಿತ ಮಣಿಪುರ ರಾಜ್ಯದ ಕ್ರೈಸ್ತ ಸಂಘಟನೆಗಳು ಒಂದುಗೂಡಿ ಹಿಂಸೆಗೆ ಒಳಗಾಗಿರುವ ಮಣಿಪುರ ಕ್ರೈಸ್ತರನ್ನು ರಕ್ಷಿಸಬೇಕೆಂಬ ಮನವಿ ಪತ್ರವನ್ನು ದಿನಾಂಕ 26/6/2024 ರಾಷ್ಟ್ರಪತಿಗಳಾದ ಮುರ್ಮುರವರಿಗೆ ಮನವಿ ಪತ್ರ ಸಲ್ಲಿಸಿವೆ. ಸುದೀರ್ಘ ಹಿಂಸಾಚಾರದಿಂದ ನಲುಗಿರುವ ಮಣಿಪುರದ ಕ್ರೈಸ್ತರ ರಕ್ಷಣೆಗೆ ರಾಷ್ಟ್ರಪತಿಗಳು ಧಾವಿಸಬೇಕೆಂದು ಮನವಿಯಲ್ಲಿ ಒಕ್ಕೂರಿನಿಂದ ಆಗ್ರಹಿಸಲಾಗಿದೆ. ಗುಡ್ಡಗಾಡು ರಾಜ್ಯದ ಕಣಿವೆ ಜಿಲ್ಲೆಗಳಲ್ಲಿನ ಸುಮಾರು 35,000 ಮೈತಿ ಕ್ರೈಸ್ತರು ಕಾನೂನು ಬಾಹಿರ ಹಾಗೂ ಬಲಾತ್ಕಾರದ ಸ್ಥಳಾಂತರಕ್ಕೆ ಈಡಾಗಿದ್ದಾರೆಂದು ರಾಷ್ಟ್ರಪತಿಗಳಿಗೆ ಸಲ್ಲಿಸಿದ ಮನವಿ ಪತ್ರದಲ್ಲಿ ತಿಳಿಸಲಾಗಿದೆ. ತಮ್ಮಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಒಗ್ಗಟ್ಟನ್ನು ಪ್ರದರ್ಶಿಸಿರುವ ಅಖಿಲ ಮಣಿಪುರ ಕ್ರೈಸ್ತ ಸಂಘಟನೆಗಳು ಮಣಿಪುರದಲ್ಲಿ ನಮ್ಮ ಸ್ವಂತ ಜನಾಂಗದವರಿಂದಲೇ ನಾವುಗಳು ಹಿಂಸೆಯನ್ನು ಎದುರಿಸುತ್ತಿದ್ದೇವೆ ಎಂದಿವೆ. ಅಪಾಯಕಾರಿ ಹಿಂಸಾಚಾರಗಳು ಪ್ರಾರಂಭವಾದಾಗಿನಿಂದ ಸುಮಾರು 360ಕ್ಕೂ ಹೆಚ್ಚು ಕ್ರೈಸ್ತ ದೇವಾಲಯಗಳನ್ನು ಧ್ವಂಸಗೊಳಿಸಿ ನೆಲಸಮ ಮಾಡಲಾಗಿದೆ. ಕೆಲವು ದೇವಾಲಯಗಳನ್ನು ಭಾಗಶಃ ಕೆಡವಿ ಹಾನಿ ಮಾಡಲಾಗಿದೆ. ಇವುಗಳಲ್ಲಿ 249 ದೇವಾಲಯಗಳು ಮೈತಿ ಕ್ರೈಸ್ತ ಸಮುದಾಯಕ್ಕೆ ಸೇರಿದವುಗಳಾಗಿವೆ ಎಂದು ಮನವಿ ಪತ್ರದಲ್ಲಿ ತಿಳಿಸಲಾಗಿದೆ. ಹಾಗೂ ದಾಳಿಗೊಳಗಾಗಿರುವ ಮೈತಿ ಕ್ರೈಸ್ತರನ್ನು ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸಲು ಹಾಗೂ ಪ್ರಾರ್ಥಿಸಲು ಬಿಡದೆ ಹಿಂಸಿಸುತ್ತಿರುವುದು ಅಮಾನವೀಯ ಕೃತ್ಯವಾಗಿದೆ ಎಂದು ಹೇಳಲಾಗಿದೆ. ತಕ್ಷಣದಿಂದಲೇ ಹಿಂಸೆಗೆ ಒಳಗಾಗಿರುವ ಮಣಿಪುರ ಕ್ರೈಸ್ತರ ನೆರವಿಗೆ ರಾಷ್ಟ್ರಪತಿಗಳು ಧಾವಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಿರುವ ಮಣಿಪುರ ಕ್ರೈಸ್ತರು ಧ್ವಂಸಗೊಂಡಿರುವ ದೇವಾಲಯಗಳು, ಮನೆಗಳು ಹಾಗೂ ಶಾಲಾ ಕಾಲೇಜುಗಳನ್ನು ಪುನರ್ ನಿರ್ಮಾಣ ಮಾಡಿ ಸಮುದಾಯಗಳಲ್ಲಿ ಶಾಂತಿ ಸ್ಥಾಪಿಸಲು ಮನವಿಯನ್ನು ಮಾಡಲಾಗಿದೆ. ಹಿಂಸೆಯಿಂದ 220 ಜನರು ಪ್ರಾಣ ಕಳೆದುಕೊಂಡಿದ್ದರೆ ಸುಮಾರು 50,000 ಜನರು ನಿರಾಶ್ರಿತರಾಗಿದ್ದಾರೆಂದು ಮನವಿಯಲ್ಲಿ ತಿಳಿಸಲಾಗಿದೆ. ಮನವಿ ಪತ್ರದ ಪ್ರತಿಗಳನ್ನು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ, ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಹಾಗೂ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರಿಗೆ ರವಾನಿಸಲಾಗಿದೆ. ಮಣಿಪುರ ಕ್ರೈಸ್ತರು ಸುಮಾರು 1 ವರ್ಷದಿಂದ ಹಿಂಸೆಗೆ ಒಳಗಾಗಿದ್ದಾರೆ. ಸೊ ಹಾಗಾಗಿ ನಮ್ಮ ಪ್ರಧಾನಮಂತ್ರಿಗಳು ಭೇಟಿ ಮಾಡಿಲ್ಲ ಅಂತ ಕಾಣುತ್ತೆ. ರಾಹುಲ್ ಗಾಂಧಿ ಅವರು ಹೋಗಿದ್ದಾರೆ, ಹೌದು, ಭೇಟಿ ಮಾಡಿ ಅವರಿಗೆ ಸಾಂತ್ವನದ ಮಾತುಗಳನ್ನು ಆಡಿದ್ದಾರೆ. ಹೋಗಿಲ್ಲ. ಆದರೆ ಈಗ ಎಲ್ಲ ಡಿನಾಮಿನೇಷನ್ಸ್ ಮಣಿಪುರದ ಎಲ್ಲ ಡಿನಾಮಿನೇಷನ್ ಒಟ್ಟಾಗಿ ಒಗ್ಗಟ್ಟನ್ನು ಪ್ರದರ್ಶಿಸಿ ಅದಕ್ಕೊಂದು ಮನವಿ ಪತ್ರವನ್ನು ತಯಾರು ಮಾಡಿ ರಾಷ್ಟ್ರಪತಿಗಳಿಗೆ ಸಲ್ಲಿಸಿದ್ದಾರೆ. ಹಾಗಾಗಿ ರಾಷ್ಟ್ರಪತಿಗಳು ಸಲ್ಲಿಸಿ ಕೇಳ್ಕೊಂಡಿದ್ದಾರೆ, ಹಿಂಸೆಯನ್ನು ನಿಲ್ಲಿಸಬೇಕು ತಕ್ಷಣದಿಂದಲೇ ಮತ್ತು ಅಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ. ಎಲ್ಲ ಡಿನಾಮಿನೇಷನ್ಸ್ ಮಣಿಪುರದ ಅಖಿಲ ಮಣಿಪುರದ ಕ್ರೈಸ್ತ ಸಂಘಟನೆಗಳು ಒಟ್ಟುಗೂಡಿದ್ದಾರೆ. ಆಮೇಲೆ ಒಳ್ಳೆ ಬೆಳವಣಿಗೆ. ಹೌದು, 50,000 ಜನ ನಿರಾಶ್ರಿತರಾಗಿದ್ದಾರೆ. 50,000 ಜನ ನಿರಾಶ್ರಿತರಾಗಿದ್ದಾರೆ. 220 ಜನ ಸಾವು. 360 ಚರ್ಚ್ಗಳನ್ನು ಧ್ವಂಸಗೊಳಿಸಿದ್ದಾರೆ. ಭಾಗಶಃ ಎಲ್ಲವನ್ನ ಕೆಡವಿದ್ದಾರೆ ಅಂತ. ಮತ್ತೆ ಪ್ರಾರ್ಥನೆಗೆ ಕೂಡ ಬಿಡ್ತಾ ಇಲ್ಲ ಅಂತ ನೋಡಿ, ಹಿಂಸೆಗೊಳಪಡಿಸ್ತಾ ಇದ್ದಾರಂತೆ. ಸೊ ಇದೊಂದು ಹೀನಾಯ ಪರಿಸ್ಥಿತಿ ಅಲ್ವಾ ಜನರುಗಳಿಗೆ. ಮತ್ತೆ ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ
ಒಂದು ತನ್ನ ಸ್ವಂತ ಧರ್ಮವನ್ನು ಪಾಲಿಸಲಿಕ್ಕೆ ಅವಕಾಶ ಇಲ್ಲ ಅಂತಾದ್ರೆ ಅದೆಂತ ಯಾವ ಡೆಮೋಕ್ರಸಿ? ಡೆಮೋಕ್ರೆಟಿಕಲ್ ಕಂಟ್ರಿ ಅಂತ ಹೇಳ್ತಾರೆ ಆಚೆ ದೇಶಗಳಲ್ಲಿ. ಹೊರಗಿನ ಪ್ರವಾಸಕ್ಕೆ ಹೋದಾಗ ನಮ್ದು ದೊಡ್ಡ ಪ್ರಜಾಪ್ರಭುತ್ವದ ದೇಶ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಮಣಿಪುರದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಕೂಡ ಬಿಡ್ತಾ ಇಲ್ಲ. ಮರ್ಮುಕುಡ ಮತ್ತೆ ಅದರ ಪ್ರತಿಗಳನ್ನ ಪ್ರಧಾನಿಗಳು ಕಳಿಸಿದ್ದಾರೆ, ಗೃಹ ಮಂತ್ರಿಗೂ ಕಳಿಸಿದ್ದಾರೆ, ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಕಳಿಸಿದ್ದಾರೆ, ಅಮಿತ್ ಶಾ ಅವರು ಕಳಿಸಿದ್ದಾರೆ. ಸೊ ನಮಗನಿಸುತ್ತೆ ಈ ಮುಖಾನ ಅವರು ಅಲ್ಲಿ ಶಾಂತಿಗೆ ಮೊದಲ ಆದ್ಯತೆನ ಕೊಡ್ಬೇಕು. ಜನಾಂಗಗಳ ನಡುವೆ ಶಾಂತಿ ಇಲ್ಲ ಅಂದ್ರೆ ಅಭಿವೃದ್ಧಿ ಎಲ್ಲ ಆಗುತ್ತೆ. ಹೌದು. ಆಮೇಲೆ ಸೌಹಾರ್ದ ಬದುಕೋ ಒಂದು ವಾತಾವರಣ ಇಲ್ಲ ಅಂದ್ರೆ ದೇಶ ಬೆಳೆಯೋದು ಹೇಗೆ, ದೇಶ ಕಟ್ಟೋದು ಹೇಗೆ? ಆಮೇಲೆ ದೊಡ್ಡ ದೊಡ್ಡ ನಾಯಕರು ನಮ್ದು ಶಾಂತಿಯ ನಾಡು, ಶಾಂತಿಯ ಬೀಡು ಅಂತ ಹೇಳ್ತಾರಲ್ಲ, ಇಲ್ಲೇನಾಗಿದೆ? ಅಶಾಂತಿ ಸೃಷ್ಟಿಸಿದ್ದಾರೆ ಮಣಿಪುರ. ಹಾಗಾಗಿ ಇದು ಒಪ್ಪದಂತ ವಿಚಾರ ಅಲ್ಲ. ಮನವಿಯನ್ನ ರಾಷ್ಟ್ರಪತಿಗಳು ಅದನ್ನ ಜರೂರಾಗಿ ಪರಿಶೀಲಿಸಬೇಕು, ಶಾಂತಿ ನೆಲೆಸುವಂತೆ ಮಾಡಬೇಕು. ಅದೇ ರಾಷ್ಟ್ರಪತಿಗಳ ಕರ್ತವ್ಯ ಅಲ್ವಾ? ಇದುವರೆಗೂ ಆಡಳಿತದಲ್ಲಿದ್ದಂಥವ್ರು ಗಮನ ಹರಿಸದೇ ಇರೋದ್ರಿಂದ ಈಗ ರಾಷ್ಟ್ರಪತಿಗಳಿಗೆ ಹೋಗಿದ್ದಾರೆ. ಹೌದು, ಅವರು ಮಾಡಿರೋದೇ ಒಂದು ಇದಿದೆ, ಅವ್ರು ತಗೊಂಡಿರೋ ಸ್ಟ್ಯಾಂಡ್ ಕರೆಕ್ಟ್ ಇದೆ. ರಾಷ್ಟ್ರಪತಿಗಳು ಇದಕ್ಕೆ ಗಮನ ಹರಿಸಬೇಕು, ಶಾಂತಿ ನೆಲೆಸುವಂತೆ ಅಲ್ಲಿ ಒಂದು ಕ್ರಮ ಜರುಗಿಸಬೇಕು ಅಂತ ಹೇಳ್ತಾ ಮುಂದುವರೆ. ಸ್ವರ್ಗದಲ್ಲಿ ಸೈಟ್ ಮಾರುತ್ತಿರುವ ಅಮೆರಿಕ ಮೆಕ್ಸಿಕೋ ನಗರದ ಚರ್ಚ್. 1 ಅಡಿಗೆ $100 ಅಂತೆ ಭಕ್ತಾದಿಗಳಿಂದ ಕೋಟ್ಯಾಂತರ ರೂಪಾಯಿ ಸಂಗ್ರಹ. ಅಮೆರಿಕ ದೇಶದ ಮೆಕ್ಸಿಕೋ ನಗರದ ಚರ್ಚ್ ಒಂದು ಇತ್ತೀಚೆಗೆ ಸ್ವರ್ಗದಲ್ಲಿ ಸೈಟ್ ಮಾರಾಟಕ್ಕಿದೆ ಎಂದು ಹೇಳಿ ಭಕ್ತಾದಿಗಳಿಂದ ಕೋಟ್ಯಾಂತರ ಹಣ ಸಂಗ್ರಹ ಮಾಡಿರುವುದು ಭಾರಿ ಸುದ್ದಿಯಾಗಿದೆ. 1 ಅಡಿಗೆ $100 ಎಂದು ದರ ನಿಗದಿಪಡಿಸಿರುವ ಮೆಕ್ಸಿಕೋ ನಗರದ ಇವಾಂಜಲಿಕಲ್ ಚರ್ಚ್ ಆಸಕ್ತ ಭಕ್ತಾದಿಗಳು ಹಣವನ್ನು ಅಮೆರಿಕನ್ ಎಕ್ಸ್ಪ್ರೆಸ್ ಪೇ ಆಪ್ಗಳ ಮೂಲಕ ಹಣ ಸಂದಾಯ ಮಾಡಬಹುದೆಂದು ಹೇಳಲಾಗಿದೆ. ಇದೇ ಇವಾಂಜಲಿಕಲ್ ಚರ್ಚ್ನ ಪಾಸ್ಟರ್ ಒಬ್ಬರು 2017ರಲ್ಲಿ ದೇವರೊಂದಿಗೆ ಮಾತನಾಡಿದ್ದಾರಂತೆ. ಆಗ ದೇವರು ಪಾಸ್ಟರ್ ಅವರಿಗೆ ಸ್ವರ್ಗದಲ್ಲಿರುವ ಸೈಟುಗಳನ್ನು ಮಾರಾಟ ಮಾಡುವ ಅನುಮತಿಯನ್ನು ನೀಡಿದರೆಂದು ಹೇಳಲಾಗಿದೆ. ಇದನ್ನು ನಂಬಿದ ಹಲವಾರು ಭಕ್ತಾದಿಗಳು ಸ್ವರ್ಗದಲ್ಲಿ ಸೈಟ್ ಖರೀದಿಸಿದರೆ ಲೈಫ್ ಸೆಟಲ್ ಮಾಡಿಕೊಳ್ಳಬಹುದು ಎಂದು ಲಕ್ಷಾಂತರ ಹಣವನ್ನು ಮುಂಗಡವಾಗಿ ಪಾವತಿಸಿ ರಿಜಿಸ್ಟ್ರೇಷನ್ಗಾಗಿ ಕಾಯುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಲವರು ಈ ಸುದ್ದಿಯನ್ನು ಹಂಚಿಕೊಂಡಿದ್ದು, ದೇವರ ಹೆಸರಲ್ಲಿ ಅಮಾಯಕರನ್ನು ವಂಚಿಸುವುದು ಲಜ್ಜೆಗೇಡಿತನದ ಕರ್ತವ್ಯವಾಗಿದೆ ಎಂದು ವಾಗ್ದಾಳಿ ಮಾಡಲಾಗಿದೆ. ಮಾಯಾ ಜಗತ್ತಿನಲ್ಲಿ ಹಲವರು ಹಲವಾರು ರೀತಿಯಲ್ಲಿ ಅಮಾಯಕ ಜನರನ್ನು ದೋಖ ಮಾಡುತ್ತಿದ್ದರೆ, ಜನರನ್ನು ಸನ್ಮಾರ್ಗದ ಹಾದಿಗೆ ಕೊಂಡೊಯ್ಯಬೇಕಿದ್ದ ಧರ್ಮಬೀರುಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ವರ್ಗವನ್ನೇ ಮಾರಾಟ ಮಾಡಲು ಮುಂದಾಗಿ ಧರ್ಮ ಪ್ರಚಾರಕರಲ್ಲೂ ಕಿಡಿಗೇಡಿಗಳಿದ್ದಾರೆಂಬುದನ್ನು ಸಾಬೀತುಪಡಿಸಿದ್ದಾರೆ. ಧರ್ಮದ ಹೆಸರಲ್ಲಿ ಆಧುನಿಕವಾಗಿ ನಡೆಯುತ್ತಿರುವ ಭಯಾನಕ ಮೋಸ ವಂಚನೆಗಳಿಗೆ ಬಲಿಯಾಗುತ್ತಿರುವ ಮಾನವ ಇದೀಗ ವಿನೂತನ ಹೈಟೆಕ್ ವಂಚನೆಗಳಿಗೆ ತತ್ತರಿಸಿ ಹೋಗಿದ್ದಾನೆ. ಯಾಮಾರಿದರೆ ವಿಧಾನಸೌಧ ಹೈಕೋರ್ಟ್ಗಳನ್ನೇ ಮಾರಿಬಿಡುತ್ತಾರೆ, ಎಚ್ಚರ ಎಂದು ಹೇಳುವ ಈ ಕಾಲಘಟ್ಟದಲ್ಲಿ ಸ್ವರ್ಗವನ್ನೇ ಮಾರಲು ಮುಂದಾಗಿರುವ ಮೆಕ್ಸಿಕೋ ನಗರದ ಚರ್ಚ್ನ ಪಾದ್ರಿಯೊಬ್ಬನ ಕಿಡಿಗೇಡಿತನವು ಮುಂದೆ ಆಧ್ಯಾತ್ಮಿಕ ಲೋಕಕ್ಕೊಂದು ಗಂಡಾಂತರ ಕಾದಿದೆ ಎಂಬುದನ್ನು ಸಾರಿ ಹೇಳುತ್ತಿದೆ. ಹಾಗಾಗಿ ಕುರಿಗಳ ಮಧ್ಯೆ ಇರುವ ತೋಟಗಳ ಬಗ್ಗೆ ಎಚ್ಚರಿಕೆಯಿಂದಿರಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಎಚ್ಚರ ಎಚ್ಚರ, ಸ್ವರ್ಗವನ್ನೇ ತೋರಿಸಿ ಹಣ ಮಾಡುವವರ ಬಗ್ಗೆ ಎಚ್ಚರ ಅಂತ ನೋಡಿ ಕೇಳ್ಬಿಟ್ರು ನನಗೆ ಒಂದು ರೀತಿಯ ಆಶ್ಚರ್ಯ ಆಗೋಯ್ತು. ಮೆಕ್ಸಿಕೋ ನಗರದ ಇವಾಂಜಲಿಕಲ್ ಚರ್ಚ್ನ ಪಾಸ್ಟರ್ ಒಬ್ರು, ಇವನೆಂತ ಕಿಲಾಡಿ, ಆ ನಂಬಿದವರು ಎಂತ ಜನರು ಎಂತ ಕುರಿಗಳು. ಅವರು 2017ರಲ್ಲಿ ದೇವ್ರ ಹತ್ರ ಮಾತಾಡಿದ್ರಂತೆ. ಯಾರ ಹತ್ರ? ಪಾಸ್ಟರ್ ಒಬ್ರ ಹತ್ರ. ಸ್ವರ್ಗವನ್ನ ಇವ್ರಿಗೆ ಅಟಾರ್ನಿ ಇದು ಮಾಡ್ಕೊಟ್ರು, ಜಿಪಿಎ ಕೊಟ್ಟಿದ್ದಾರೆ, ಜಿಪಿಎ ಮಾಡ್ಕೊಟ್ಟವ್ರೆ. ಸ್ವರ್ಗದಲ್ಲಿರೋ ಸೈಟ್ಗಳನ್ನ ನೀನು ಮಾರಬಹುದು ಅಂತ ಅವರಿಗೆ ಅನುಮತಿ ಕೊಟ್ರಂತೆ. ಆಗಾಗ ಅವರು ಅದನ್ನ ಅನೌನ್ಸ್ ಮಾಡಿದ್ದಾರೆ, ಸ್ವರ್ಗದಲ್ಲಿ ಸೆಟ್ ಬೇಕಾ, ಮುಂಗಡವಾಗಿ ಹಣ ನೀಡಿ ಅಂತ. ಅಡಿಗೆ ಎಷ್ಟು? $100. ಒಂದು ಅಡಿಗೆ $100. ಸೊ ಇದೇನಾಗುತ್ತೆ ಅಂದ್ರೆ ಕೆಲವು ಜನ ಏನ್ ಮಾಡ್ತಾರೆ ಗೊತ್ತಾ, ಅಯ್ಯೋ ಸತ್ ಮೇಲೆ ಸ್ವರ್ಗ ತಾನೆ ಲಾಸ್ಟು, ಅಲ್ಲಿ ಸೆಟ್ಲ್ ಆಗ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಮುಂಗಡವಾಗಿ ಹಣ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಕಾಯ್ಕೊಂಡಿದಾರಂತೆ. ಎಷ್ಟರ ಮಟ್ಟಿಗೆ ಜನ ದೋಖಕ್ಕೆ ಒಳಗಾಗ್ತಾರೆ ಅಂತ ಹೇಳಿದ್ರೆ ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಯಾರ ಆ ಚರ್ಚು? ಚರ್ಚ್ ಯಾವುದು? ಇವಾಂಜಲಿಕಲ್ ಚರ್ಚ್ ಯಾರೇ ಆಗಿರ್ಲಿ, ಪಾದ್ರಿ ಯಾರು?
ಅಲ್ಲ ಅವ್ರ ನೈತಿಕತೆ ಏನು ಅದರ ಬಗ್ಗೆ ಪ್ರಶ್ನೆ ಮಾಡಿ. ಹ? ಜನರನ್ನ ಸ್ವರ್ಗ ತೋರಿಸಿ ಮೋಸ ಮಾಡ್ತಾರಂತಲ್ಲ. ಆಗ ಇವ್ರು ಇರೋದೇನಕ್ಕೆ ಹಾದಿ ತಪ್ಪದವ್ರನ್ನ ಸರಿಯಾದ ದಾರಿಗೆ ತರಕಲ್ವಾ? ಹೌದು. ಸನ್ಮಾರ್ಗದ ಹಾದಿಯನ್ನು ತೋರ್ಲಿಕ್ಕೆ ದೇವ್ರ ಬಗ್ಗೆ, ಭಕ್ತಿ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಜನರಲ್ಲಿ ಬೋಧನೆ ಮಾಡ್ರಯ್ಯ ಅಂತ ಹೇಳಿದ್ರೆ ದೋಖ ಮಾಡೋದಕ್ಕೆ ಅದು ಹೆಂಗೆ ಸ್ವರ್ಗವನ್ನೇ ಮಾರಕ್ ಮುಂದೆ ಬಂದ್ಬಿಟ್ಟಿದಾರಲ್ಲ. ನಮ್ಮ ನಾಡ್ನುಡಿ ಇದೆ, ಆಗಾಗ ಹೇಳ್ತಾರಲ್ಲ, ಬಿಟ್ರೆ ಇವನು ಹೈಕೋರ್ಟ್ನು ವಿಧಾನಸಭೆ ಮಾಡ್ಬಿಡ್ತಾನ್ರಿ ಇವನು ಅಂತಾರಲ್ಲ ಅಂತ ಹೇಳೋ ಕಾಲಘಟ್ಟದಲ್ಲಿ ಸ್ವರ್ಗವನ್ನೇ ಮಾರಕ್ ಹೋಗ್ಬಿಟ್ರು. ಸ್ವರ್ಗ. ಆಮೇಲೆ ಈಗ ಎಲ್ಲಿದೆ ಆಧ್ಯಾತ್ಮ, ಎಲ್ಲಿದೆ ದೈವತ್ವ, ವ್ಯಾಪಾರ. ಆಮೇಲೆ ಅದನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ ತಮಾಷೆಗೆ ಅದನ್ನ ಮಾಡಿದ್ವಿ ಅಂತ ಫೇಸ್ಬುಕ್ ಅಲ್ಲಿ. ಹೌದಾ? ತಮಾಷೆಗೆ ಅದ್ ಮಾಡಿದ್ವಿ ಅಂತ. ಹಿಂಗೆ ಈಗ ಆತರ ಕೊಡೆಯದಾಗೆ ದುಡ್ಡೆಲ್ಲ ಕಲೆಕ್ಟ್ ಆದ್ಮೇಲೆ ತಮಾಷೆಗೆ ಮಾಡಿದ್ವಿ. ಏನಿದು? ಎಲ್ಲಿದ್ದಾರೆ ಆಧ್ಯಾತ್ಮಿಕ ಬೋಧನೆಗಾರರು? ಎಲ್ಲಿದ್ದಾರೆ ಜನ? ಮುಂದೆ ಇವ್ರನ್ನ ಹೆಂಗ್ ನಂಬ್ತಾರೆ? ಅಲ್ಲ, ನಂಬಿದಾರಲ್ಲ. ಸಿ ದಿಸ್ ಇಸ್ ಅಲ್ಟಿಮೇಟ್. ಇದೇ ಅಂತಿಮ, ಸ್ವರ್ಗನೇ ಅಂತಿಮ. ನಂಬಿಡ್ರಲ್ಲ, ತಿಳುವಳಿಕೆ ಬೇಡವಾ? ನೋ, ಅದೇ ನಾವು ಹೇಳಿದಿವಲ್ಲ, ತೋಳಗಳ ಮಧ್ಯೆ, ಕುರಿಗಳ ಮಧ್ಯೆ ಇರ್ತಕ್ಕ ತೋಳಗಳ ಬಗ್ಗೆ ಎಚ್ಚರವಾಗಿರ್ಬೇಕು ಅಂತ. ಜನ ಎಚ್ಚರವಾಗಿರ್ಬೇಕು. ಇಂತಹ ಪಾಸ್ಟರ್ಗಳಿಗೆ, ಇಂತಹ ಪಾದ್ರಿಗಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಾ ಮುಂದುವರಿಯೋಣ. ಕ್ರೈಸ್ತ ಧಾರ್ಮಿಕ ಭೂ ಹಗರಣಗಳ ಸಂಖ್ಯೆ ಹೆಚ್ಚಳ, ಭಾರತೀಯ ಕ್ರೈಸ್ತ ಆಸ್ತಿಗಳನ್ನು ಸಂರಕ್ಷಿಸಲು ಕಾನೂನು ರೂಪಿಸಲು ಭಕ್ತರ ಆಗ್ರಹ. ಮುಂಬೈನ ಕಥೋಲಿಕ ಹಾಗೂ ಪ್ರೊಟೆಸ್ಟೆಂಟ್ನ ಧರ್ಮಕ್ಷೇತ್ರಗಳು ಎರಡು ಪ್ರತ್ಯೇಕ ಬೆಲೆ ಬಾಳುವ ಆಸ್ತಿ ಮಾರಾಟದ ಪ್ರಕರಣಗಳಲ್ಲಿ ನ್ಯಾಯಾಲಯದಲ್ಲಿ ಸಿಲುಕಿಕೊಂಡಿರುವ ಪ್ರಯುಕ್ತ ಕ್ರೈಸ್ತ ಆಸ್ತಿಗಳನ್ನು ಸಂರಕ್ಷಿಸಿಕೊಳ್ಳಲು ಕಾನೂನು ರೂಪಿಸಲು ಭಕ್ತರು ಆಗ್ರಹಿಸಿದ್ದಾರೆ. ಮುಂಬೈ ಮಹಾಧರ್ಮಕ್ಷೇತ್ರದ ಪಶ್ಚಿಮ ಬಾಂದ್ರಾದಲ್ಲಿರುವ ಬೆಲೆಬಾಳುವ ಆಸ್ತಿಯನ್ನು ಮಾರಾಟ ಮಾಡುವಲ್ಲಿ ನಡೆದಿರುವ ನಕಲಿ ದಾಖಲೆಗಳ ಫೋರ್ಜರಿಗೆ ಸಂಬಂಧಪಟ್ಟು ಮುಂಬೈ ನ್ಯಾಯಾಲಯವು 7 ಜನರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲು ಆದೇಶಿಸಿದೆ. 7 ಜನರಲ್ಲಿ 5 ಕಥೋಲಿಕದವರಾದರೆ ಇನ್ನು 2 ಅನ್ಯ ಪಂಗಡದವರಾಗಿದ್ದಾರೆ. ಕ್ರೈಸ್ತ ಧರ್ಮಸಭೆಯಲ್ಲಿ ಆಸ್ತಿ ವಿಚಾರಗಳ ವಿಲಾವಾರಿಯ ವಿಷಯಕ್ಕೆ ಸಂಬಂಧಪಟ್ಟು ತೆರೆಮರೆಯಲ್ಲಿ ಏನೆಲ್ಲ ಅವ್ಯವಹಾರಗಳು ನಡೆಯುತ್ತಿವೆ ಎಂಬುದರ ಬಗ್ಗೆ ಕ್ರೈಸ್ತ ಶ್ರೀಸಾಮಾನ್ಯರಿಗೆ ಅರಿವಿಲ್ಲ. ಹಾಗಾಗಿ ದಿನಕ್ಕೊಂದು ಪ್ರಕರಣಗಳು ನ್ಯಾಯಾಲಯಗಳಲ್ಲಿ ದಾಖಲಾಗುತ್ತಿವೆ. ಆದ್ದರಿಂದ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಕ್ರೈಸ್ತ ಚರ್ಚ್ಗಳಿಗೆ ಬಳುವಳಿಯಾಗಿ ನೀಡಲಾಗಿರುವ ಆಸ್ತಿಗಳನ್ನು ಜನಹಿತಕ್ಕಾಗಿ ಬಳಸುವಂತಾಗಲು ಪ್ರಬಲ ಹಾಗೂ ಕಠಿಣ ಕಾನೂನನ್ನು ರೂಪಿಸುವ ಅವಶ್ಯಕತೆ ಇದೆ ಎಂದು ಮುಂಬೈನ ಕ್ರೈಸ್ತ ಸಾಮಾಜಿಕ ಕಾರ್ಯಕರ್ತ ಶ್ರೀ ಫೆರ್ನಾಂಡಿಸ್ ಅಭಿಪ್ರಾಯಪಟ್ಟಿದ್ದಾರೆ. ಮುಂಬೈನ ನುರಿತ ಕ್ರೈಸ್ತ ನ್ಯಾಯವಾದಿಗಳಾದ ಸಿರಿಲ್ ದಾರಾರವರು ಮಾತನಾಡಿ, ಕ್ರೈಸ್ತ ಧರ್ಮಸಭೆಗೆ ಸಂಬಂಧಪಟ್ಟು ಆಯಾ ಧರ್ಮಕ್ಷೇತ್ರಗಳ ಹೆಸರಿನಲ್ಲಿ ಎಷ್ಟು ಆಸ್ತಿಗಳಿವೆ ಎಂಬ ಮಾಹಿತಿ ಕ್ರೈಸ್ತ ಭಕ್ತಗಳಿಗೆ ಲಭ್ಯವಿಲ್ಲ. ಆ ಕಾರಣಕ್ಕಾಗಿಯೇ ಕ್ರೈಸ್ತ ಧರ್ಮಸಭೆಯ ಆಸ್ತಿಗಳು ತೆರೆಮರೆಯಲ್ಲಿ ಮಾರಾಟವಾಗುತ್ತಿವೆ. ಇದನ್ನು ತಡೆಗಟ್ಟಲು ಪ್ರಬಲವಾದ ಕಾನೂನನ್ನು ರೂಪಿಸಬೇಕೆಂದು ಸಂಘಟಿತ ಹೋರಾಟವನ್ನು ಮಾಡುತ್ತಿದ್ದೇವೆ ಎನ್ನುತ್ತಿದ್ದಾರೆ. ಈ ನಕಲಿ ದಾಖಲೆಗಳ ಫೋರ್ಜರಿಗೆ ಸಂಬಂಧಪಟ್ಟು ಮುಂಬೈನ ಕ್ರೈಸ್ತ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀ ಫೆರ್ನಾಂಡಿಸ್ ರವರು ಕಾರ್ಡಿನಲ್ ಓಸ್ವಾಲ್ಡ್ ಗ್ರೇಷಿಯಸ್ ರವರನ್ನು ಭೇಟಿ ಮಾಡಿ ಅವರ ಗಮನಕ್ಕೆ ತಂದಾಗ ಮಹಾಧರ್ಮ ಕ್ಷೇತ್ರದ ಅಡ್ವೊಕೇಟ್ ರವರನ್ನು ಭೇಟಿಯಾಗಲು ತಿಳಿಸಿದ್ದಾರೆ. ಅದರಂತೆ ಮಹಾಧರ್ಮ ಕ್ಷೇತ್ರದ ಅಡ್ವೊಕೇಟ್ ರವರನ್ನು ಭೇಟಿ ಮಾಡಿದಾಗ ಅವರು ಈ ವಿಷಯದಲ್ಲಿ ತಲೆ ಹಾಕದಂತೆ ಅಡ್ವೊಕೇಟ್ ರವರು ಹೇಳಿದ್ದಾರೆಂದು ಶ್ರೀ ಫೆರ್ನಾಂಡಿಸ್ ರವರು ತಿಳಿಸಿದ್ದಾರೆ. ನಾವು ಕಳೆದ ಬಾರಿ ಮೆಡ್ರಾಸ್ ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟು. ಚರ್ಚ್ ಪ್ರಾಪರ್ಟಿಗಳ ವಿಚಾರಕ್ಕೆ ಸಂಬಂಧಪಟ್ಟು, ಆಸ್ತಿಗಳಿಗೆ ಸಂಬಂಧಪಟ್ಟು ಅವ್ಯವಹಾರ ನಡೀತಾ ಇದೆ. ಹಾಗಾಗಿ ನಿವೃತ್ತ ನ್ಯಾಯಮೂರ್ತಿಗಳ ಒಂದು ಸಮಿತಿಯನ್ನು ನೇಮಿಸಿ ಅದರ ನೇತೃತ್ವದಲ್ಲಿ ಮಾಡಬೇಕು ಅಂತ ಹೇಳಿತ್ತು. ಈಗ ಇನ್ನೊಂದು ಪ್ರಕರಣಗಳು ಮುಂಬೈಯಲ್ಲಿ, ಮುಂಬೈ ಮಹಾಧರ್ಮ ಕ್ಷೇತ್ರ, ಮಹಾಧರ್ಮ ಕ್ಷೇತ್ರದ ಮಹಾಧರ್ಮಾಧ್ಯಕ್ಷರು ಓಸ್ವಾಲ್ಡ್ ಗ್ರೇಷಿಯಸ್ ಕಾರ್ಡಿನಲ್. ಓಕೆ, ಈಗ ಅಲ್ಲಿ ನ್ಯಾಯಾಲಯ 7 ಜನರ ಮೇಲೆ ಪ್ರಕರಣ ದಾಖಲಿಸಿ ತನಿಖೆ ಮಾಡಲು ಹೇಳಿದೆ, ಆದೇಶ ಹೊರಡಿಸಿದೆ. 5 ಜನ ನಮ್ಮ ಕಥೋಲಿಕ ಕ್ರೈಸ್ತರು, ಇನ್ನಿಬ್ಬರು ಬೇರೆ ಪಂಗಡಕ್ಕೆ ಸೇರಿದವರು. ಸೊ ಹೀಗಾಗಿ ಈ ರೀತಿ ಪ್ರಾಪರ್ಟಿಗಳು ಫೋರ್ಜರಿ ಡಾಕ್ಯುಮೆಂಟ್ ನಿರ್ಮಾಣ ಮಾಡಿ ಚರ್ಚ್ ಆಸ್ತಿಗಳನ್ನು ಮಾರಾಟ ಮಾಡೋದು.
ಇದೇನಿದು ಹ? ಅಂದ್ರೆ ಫೋರ್ಜರಿ ಮಾಡಕ್ಕೆ ಅವಕಾಶ ಕೊಡೋದು ಯಾರು? ಧಾರ್ಮಿಕ ವಲಯ. ಧರ್ಮಾಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿ ಇಲ್ವಾ? ಅದೇ ಮಾಹಿತಿ ಇಲ್ವಾ? ಹೌದು. ಆಮೇಲೆ ಬಹಳ ಜನಸಾಮಾನ್ಯರಿಗೆ ಗೊತ್ತಿಲ್ವಂತಲ್ಲ ಎಲ್ಲೆಲ್ಲಿ ಧಾರ್ಮಿಕ. ಅದು 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 ಮೊದ್ಲಿಂದ ಆಗಿರೋದು ಅದೇನೆ. ಒಂದು ಧರ್ಮಕ್ಷೇತ್ರಕ್ಕೆ ಸಂಬಂಧಪಟ್ಟು ಎಷ್ಟು ಆಸ್ತಿಗಳಿವೆ, ಎಲ್ಲೆಲ್ಲಿವೆ, ಏನಿವೆ ಅಂತ ಒಂದು ಮಾಹಿತಿ ಇರಲ್ಲ, ಕೊಡಲ್ಲ. ಆದ್ರೆ ನೋಡಿ, ಅದನ್ನ ಆ ಪ್ರಾಪರ್ಟಿಯನ್ನ ಮಾರುವಾಗೂ ಸೀಕ್ರೆಟ್ ಮಾಡ್ತಾರೆ. ಸೀಕ್ರೆಟ್. ಬಟ್ ಬಂದಿರೋದು ಎಲ್ಲಿಂದ? ಬಳುವಳಿಯಾಗಿ, ಜನಸಾಮಾನ್ಯರು ಹಿತಾಸಕ್ತಿಗಾಗಿ. ಹೌದು, ಹಿತಾಸಕ್ತಿ ಜನರ ದಾನಿಗಳು ಕೊಟ್ಟಂತ ಕ್ರೈಸ್ತ ಜನರ ಹಿತಾಸಕ್ತಿಗಾಗಿ ಕೊಟ್ಟಿರಲಾಗುತ್ತೆ. ಹೌದು, ಅದನ್ನ ಮರೆಮಾಚೋದು, ಹೇಳೋದಿಲ್ಲ. ಆಮೇಲೆ ಈ ರೀತಿ ಫೋರ್ಜರಿ ಮಾಡಿ ಮಾರೋದು, ಸಿಗಾಕೊಂಡಿದ್ದಾರೆ. ಆಮೇಲೆ ನೋಡಿ, ಅವರು ಫೆರ್ನಾಂಡಿಸ್ ಸಾಮಾಜಿಕ ಕಾರ್ಯಕರ್ತರು ಓಸ್ವಾಲ್ಡ್ ಗ್ರೇಷಿಯಸ್ ಅವ್ರನ್ನ ಭೇಟಿ ಮಾಡಿ ಕೇಳ್ತಾರೆ, ಈ ಥರ ಆಗಿದೆ ಅಂದರೆ ಕೂಲಾಗೆ ಕ್ಯಾಶುವಲ್ ಆಗಿ ನೀವು ಡಯಾಸಸ್ ಅಡ್ವೊಕೇಟ್ನ ಭೇಟಿ ಮಾಡಿ ಅಂತ. ಹೌದಾ ಅಂತ ಆ ರೀತಿ ಒಂದು ಆಶ್ಚರ್ಯದ ರೀತಿ ಇಲ್ವಂತೆ, ಕ್ಯಾಶುವಲ್ ಆಗಿ. ಅಲ್ಲಿ ಹೋಗಿ ಇವ್ರು ಕೇಳಿದ್ರೆ ಅಡ್ವೊಕೇಟ್ ಹತ್ರ, ನೀವು ಇದರ ತಲೆನೇ ಹಾಕ್ಬೇಡಿ ಅಂತಾರಂತೆ. ನೋಡಿ ಹೇಗಿದೆ ಅಂದ್ರೆ ಇದು ವ್ಯವಸ್ಥಿತವಾಗಿ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಎಲ್ಲರಿಗೂ ಸಂಬಂಧಪಟ್ಟು ಎಲ್ಲರಿಗೂ ನಡೆದಿದೆ, ಗೊತ್ತಿದ್ದು ನಡೆದಿರ್ತಕ್ಕಂಥ ಅನ್ನೋದು ಮೇಲ್ನೋಟಕ್ಕೆ ಅಲ್ವಾ? ಅದು ಕೋರ್ಟ್ ಸರಿಯಾಗಿ ತೀರ್ಮಾನ ತಗೊಂಡಿದೆ, ತನಿಖೆ ಆಗ್ಲಿ ಅಂತ. ಲಾಯರ್ ಒಬ್ರು ಹೇಳ್ತಾರೆ ನೋಡಿ, ಲಾಯರು ಅವರು ಕ್ರೈಸ್ತ ಲಾಯರ್ ಹೇಳ್ತಾರೆ, ಸಿರಿಲ್ ಎಲ್ಲೆಲ್ಲಿ ಏನೇನಿದೆ ಅಂತ ನಮ್ಗೆ ಗೊತ್ತಿಲ್ಲದ್ರಿಂದಲೇ ತೆರೆಮರೆಯಲ್ಲಿ ಬೇಕಾದಷ್ಟು ಪ್ರಾಪರ್ಟಿಗಳು ಮಾರಾಟ ಆಗ್ಬಿಟ್ಟಿವೆ ಅಂತ. ಜನಸಾಮಾನ್ಯರಿಗೆ ಮಾಹಿತಿ ಇಲ್ಲದ್ರಿಂದಲೇ ಧರ್ಮಕ್ಷೇತ್ರದಕ್ಕೆ ಎಷ್ಟು ಪ್ರಾಪರ್ಟಿ ಇದೆ, ಎಲ್ಲಿದೆ, ಯಾವ್ಯಾವ ಇವೆ, ಯಾರು ಗೊತ್ತಿಲ್ಲ, ಮಾಹಿತಿ ಇಲ್ಲ, ಇವರು ಹೇಳಿಲ್ಲ. ತೆರೆಮರೆಯಲ್ಲಿ ಫೋರ್ಜರಿ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿಕೊಂಡು ಮಾರಾಟ ಮಾಡೋದು. ನೋಡಿ, ಈಗ ಅದಕ್ಕೆ ಒಂದು ಪ್ರಬಲವಾದ ಕಾನೂನು ರೂಪಿಸಬೇಕು ಅಂತ. ಪ್ರಬಲವಾದ ಕಾನೂನು ಮತ್ತೆ ಈ ವಕ್ಫ್ ಸಮಿತಿ ಮತ್ತೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ, ಧಾರ್ಮಿಕ ದತ್ತಿ ಇಲಾಖೆ, ಅದೇ ತರ ಈ ಕ್ರೈಸ್ತರಿಗೊಂದು ಕಾನೂನು ಆಗ್ಬೇಕು ಅಂತಾನೆ ಎಲ್ಲ ಹೋರಾಟ ಪ್ರಾರಂಭ ಮಾಡಿದ್ದಾರೆ. ನನ್ನ ಪ್ರಕಾರ ಆ ಕಾನೂನು ರೂಪಿತವಾದ್ರೆ ಆಸ್ತಿ ಪಾಸ್ತಿಗಳು ಉಳಿತವೆ. ಸತ್ಯ. ಇಲ್ಲ ಅಂದ್ರೆ ಇದೇ ರೀತಿ ಫೋರ್ಜರಿ ಆಗೋದು, ತೆರೆಮರೆಯಲ್ಲಿ ಮಾರೋದು. ಯಾಕೆ ಬೇಕು ಈ ತರ ಮಾರಾಟ? ಯಾಕೆ ಬೇಕು? ಧಾರ್ಮಿಕ ಕ್ಷೇತ್ರ ಇವರು ಭಾಷಣ ಮಾಡೋದೇನು, ಇವರು ಬೋಧಿಸೋದೇನು, ಸತ್ಯ ನೀತಿ ನ್ಯಾಯ ಅಂತಾರೆ, ನ್ಯಾಯ ನೀತಿ ಅಂತಾರೆ. ಇಲ್ಲಿ ನೋಡಿದ್ರೆ ಫೋರ್ಜರಿಗಳು, ಇಲ್ಲಿ ಫೋರ್ಜರಿ ಕೆಲಸ ಮಾಡೋದು ತಪ್ಪಲ್ವಾ? ತಪ್ಪು. ಏನ್ ಸಂದೇಶ ಅನ್ನಿಸ್ತಾರೆ ಭಕ್ತಾದಿಗಳಿಗೆ? ಇವ್ರಿಗೆ ಏನ್ ಬೇಕು ಮಾರಕ್ಕೆ? ಪಾದ್ರಿಗಳು ಅಂದ್ರೆ ಈ ತರ ದೋಖಾ ಕೆಲಸ ಮಾಡೋರು. ಹೌದಾ? ಯಾಕೆ ಮಾರ್ಬೇಕು ಹೇಳಿ? ಅವ್ರಿಗೆ ಬೇಕಾದ ವಿಚಾರಗಳು ಏನಾದ್ರು ಇದ್ರೆ ಜನಸಾಮಾನ್ಯರು ಮುಂದಿಡಬೇಕು. ಧರ್ಮ ಕೇಂದ್ರಕ್ಕೆ ಈ ರೀತಿ ಬೇಕಾದದ್ದಿದೆ, ಪ್ಯಾರಿಸ್ಗೆ ಈ ರೀತಿ ಈ ತರ ಕೆಲಸ ಮಾಡ್ಲಿಕ್ಕೆ ಕಾಸು ಬೇಕಾಗಿದೆ, ದಯವಿಟ್ಟು ಅಂದ್ರೆ ಕೊಡ್ತಾರೆ ಜನ. ಮಾರೋದೇನು ಬಂತು? ಮಾರಾಟಕ್ಕೆ ಯಾವತ್ತು ಅದು ಅವಶ್ಯಕತೆ ಇದ್ರೆ ಮಾತ್ರ ಭಕ್ತಾದಿಗಳ ಅನುಮತಿಯೊಂದಿಗೆ, ಪ್ಯಾರಿಸ್ನರ್ಸ್ನ ಅನುಮತಿಯೊಂದಿಗೆ ಮಾರಕ್ಕೆ ಹೋಗ್ಬೇಕು, ಆವಾಗ ಅದು ಫೇರ್ ಆಗಿರುತ್ತೆ. ಈ ರೀತಿ ಫೋರ್ಜರಿ ಮಾಡೋದು ನಿಜಕ್ಕೂ ನ್ಯಾಯಯುತವಲ್ಲ ಅಂತ ಹೇಳ್ತಾ ಮುಂದುವರೋಣ. ದೇಶ ಹಾಗೂ ರಾಜ್ಯಾದ್ಯಂತ ಜೀವಮಳೆ ಮುಂಗಾರು ಚುರುಕು, ರೈತ ಮುಖದಲ್ಲಿ ಮೂಡಿದ ಮಂದಹಾಸ, ಬಿತ್ತನೆಗೆ ಭೂಮಿ ಹದ ಮಾಡುತ್ತಿರುವ ರೈತ ಸಮುದಾಯ. ನಮ್ಮ ದೇಶದ ಒಟ್ಟಾರೆಯ ಪ್ರಗತಿಯಲ್ಲಿ ಮುಂಗಾರು ಮಳೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕೃಷಿ ಆಧಾರಿತ ಭಾರತದಲ್ಲಿ ಬಹುತೇಕ ಪ್ರದೇಶಗಳು ಮುಂಗಾರು ಮಳೆಯಿಂದಲೇ ಫಸಲನ್ನು ಪಡೆಯುತ್ತವೆ. ರೈತ ಬಾಂಧವರ ಜೀವ ಮಳೆಯಾಗಿರುವ ಮುಂಗಾರು ಈ ಬಾರಿ ದೇಶ ಹಾಗೂ ರಾಜ್ಯಾದ್ಯಂತ ಚುರುಕನ್ನು ಪಡೆದುಕೊಂಡಿದೆ. ಸಾಮಾನ್ಯವಾಗಿ ಜೂನ್ ತಿಂಗಳ ಮೊದಲ ವಾರದಲ್ಲಿ ಭಾರತದ ಕೇರಳ ರಾಜ್ಯಕ್ಕೆ ಆಗಮಿಸುವ ಈ ಮುಂಗಾರು ಮಾರುತಗಳು ನಂತರದ ದಿನಗಳಲ್ಲಿ ದೇಶಾದ್ಯಂತ ಹರಡಿಕೊಳ್ಳುತ್ತದೆ. ಜೂನ್ ತಿಂಗಳ 2ನೇ ವಾರದಲ್ಲಿ ಮುಂಗಾರು ಕರ್ನಾಟಕ ರಾಜ್ಯವನ್ನು ಪ್ರವೇಶಿಸುತ್ತದೆ. ಹವಾಮಾನ ಇಲಾಖೆಯ ಅಧಿಕಾರಿಗಳು ಈ ಬಾರಿಯ ಮುಂಗಾರು ಮಳೆ ಪ್ರಬಲವಾಗಿರುವುದಿಲ್ಲ ಎಂದು ಹೇಳಿದ್ದರಾದರೂ ಅಧಿಕಾರಿಗಳ ಲೆಕ್ಕಾಚಾರವನ್ನು ತಲೆಕೆಳಕು ಮಾಡಿರುವ ಮುಂಗಾರು ಮಳೆ ಜೂನ್ ಅಂತ್ಯದಲ್ಲಿ ಬಿರುಸನ್ನು ಪಡೆದುಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆ, ಕೊಡಗು, ಚಿಕ್ಕಮಗಳೂರು, ಹಾಸನ, ಮೈಸೂರು, ಚಾಮರಾಜನಗರ ಹಾಗೂ ಇನ್ನು ಹಲವು ನೀರಾವರಿ ರಹಿತ ಪ್ರದೇಶಗಳಲ್ಲಿ ಮುಂಗಾರು ಮಳೆ ತನ್ನ ಚುರುಕನ್ನು ಪಡೆದುಕೊಂಡಿರುವುದು ರೈತರ ಮುಖದಲ್ಲಿ ಮಂದಹಾಸವನ್ನು ಮೂಡಿಸಿದೆ. ಹಾಗೂ ಬಿತ್ತನೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ರೈತರು ಮಾಡಿಕೊಳ್ಳುತ್ತಿದ್ದಾರೆ. ಕರ್ನಾಟಕದ ಪ್ರಮುಖ ಜಲಾಶಯಗಳಾದ KRS, ಕಬಿನಿ, ಹೇಮಾವತಿ, ಹಾರಂಗಿ, ತುಂಗಭದ್ರಾ, ಆಲಮಟ್ಟಿ, ಲಿಂಗನಮುಕ್ಕಿ
ಹಾಗೂ ಇತರೆ ಜಲಾಶಯಗಳ ಹೊಳ ಹರಿವು ಹೆಚ್ಚಾಗಿ ಕೆಲವೇ ದಿನಗಳಲ್ಲಿ ಭರ್ತಿಯಾಗುವ ಸ್ಥಿತಿಯಲ್ಲಿವೆ. ಮೈಸೂರು, ಮಂಡ್ಯ, ಚಾಮರಾಜನಗರ, ಬೆಂಗಳೂರು ನಗರಗಳ ಕೃಷಿ ಹಾಗೂ ಕುಡಿಯುವ ನೀರನ್ನು ಒದಗಿಸುವ ಜೀವನಾಡಿ ನದಿಗಳಾದ ಕಾವೇರಿ ಮತ್ತು ಕಪಿಲಾ ನದಿಗಳು ತುಂಬಿ ಹರಿಯುತ್ತಿರುವುದು ರೈತರು ಹಾಗೂ ಜನಸಾಮಾನ್ಯರಲ್ಲಿ ಸಂತಸವನ್ನು ಉಂಟು ಮಾಡಿದೆ. ಮಳೆ ಇದ್ದರೆ ಬೆಳೆ, ಬೆಳೆ ಇದ್ದರೆ ಬದುಕು. ಹಾಗಾಗಿ ಮಾನವನ ಸಮೃದ್ಧ ಬದುಕಿಗೆ ಮುಂಗಾರು ಮಳೆ ಬಹುಮುಖ್ಯ. ಆ ಜೀವ ಮಳೆಗಾಗಿ ಪ್ರತಿ ವರ್ಷವೂ ಹಂಬಲಿಸೋಣ, ಪ್ರಕೃತಿಗೊಂದು ಸಲಾಂ ಹೇಳೋಣ. ದೇಶದ ಪ್ರಮುಖ ಮಳೆ ಮುಂಗಾರು ಮಳೆ. ಹೌದು, ಅದೇ ತುಂಬ ಮುಖ್ಯವಾದದ್ದು. ಎಸ್, ರೈತರ ಬಾಳಿಗೆ ಒಂದು ಜೀವನಾಡಿ ಆಗುವಂಥ. ಎಸ್, ಪ್ರತಿ ವರ್ಷ ರೈತರು ಆ ಮಳೆಗೆ ಕಾಯೋದು. ಪ್ರತಿ ವರ್ಷ ಹೌದು, ಬಹುತೇಕ ನಮ್ಮ ದೇಶದ ಬಹುತೇಕ ಭಾಗಗಳು ಮುಂಗಾರು ಮಳೆಯಿಂದಲೇ ಫಸಲನ್ನು ಪಡೆಯುವಂತಹ ವ್ಯವಸ್ಥೆಯಲ್ಲಿವೆ. ಆಮೇಲೆ ನಮ್ಮ ದೇಶದ ಪ್ರಗತಿಯಲ್ಲಿ ಕೂಡ, ದೇಶದ ಒಟ್ಟಾರೆ ಪ್ರಗತಿಯಲ್ಲಿ ಮುಂಗಾರು ಮಳೆ ಪ್ರಮುಖ ಪಾತ್ರವನ್ನು ವಹಿಸಿದೆ. ಯಾಕಂದ್ರೆ ಕೃಷಿ ಕ್ಷೇತ್ರ ನಮ್ಮ ದೇಶದಲ್ಲಿ ಕೃಷಿ ಪ್ರಧಾನ ವ್ಯವಸ್ಥೆ ಇರೋದ್ರಿಂದ ಈ ಮಳೆ ಬಹಳ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಮುಂಗಾರು ಅಂದ್ರೆ ಒಂದು ರೀತಿಯ ಏನೋ ಒಂದು ರೀತಿಯ ಸಂತಸದ ಹೊನಲು ಹರಿದಂಗೆ. Isn't it? ಈಗ ಜೂನ್ ಪ್ರಾರಂಭ ಆದ ತಕ್ಷಣ ಒಂದು ರೀತಿ ಗಾಳಿ ಬೀಸುತ್ತೆ ನೋಡಿ. ಆ ಗಾಳಿಯಿಂದಲೇ ನಾವೆಲ್ಲ ಮುಂಗಾರು ಪ್ರಾರಂಭ ಆಗುತ್ತೆ, ಮುಂಗಾರು ಮಳೆ, ಜಿಟಿ ಜಿಟಿ ಮಳೆ, ತಂಪಾದ ವಾತಾವರಣ. ಎಷ್ಟೇ ಬಿಸಿಲಿದ್ರು ಕೂಡ ಆ ವಾತಾವರಣ ಮುಂಗಾರು ಬಂದ ತಕ್ಷಣನೇ ಎಲ್ಲ ತಂಪಾಗ್ಬೋದು, ಇಳೆ ತಂಪಾಗುತ್ತದೆ. ಇಳೆ ತಂಪಾದಾಗ ಆಬ್ವಿಯಸ್ಲಿ ಗ್ರೀನ್, ಹಸಿರಲ್ವಾ. ಸೊ ನಾವು ಲೆಟ್ ಅಸ್ ಗೋ ಬ್ಯಾಕ್ ಟು ಇನ್ ದ ಮಂತ್ ಆಫ್ ಏಪ್ರಿಲ್, ಮೇ ಭಾಗದಲ್ಲಿ ಹೋದಾಗ ಎಲ್ಲ ಒಣಗಿರ್ತದೆ. ಎಲ್ಲ ಯಾವುದೇ ನಾವು ಕಾಡಿಗೋದ್ರೂ ಸರಿ, ಯಾವುದೇ ಬೆಟ್ಟಗೋದ್ರೂ ಸರಿ, ಎಲ್ಲ ಒಣಗಿರ್ತವೆ. ಜೂನ್ ಮೊದಲು ಅಥವಾ 2ನೇ ವಾರದಲ್ಲಿ ಅದೇ ಸ್ಥಳಕ್ಕೆ ಹೋದರೆ ಸಂಪೂರ್ಣ ಹಸಿರು. ಅದು ಮುಂಗಾರಿನ ಇಂಪ್ಯಾಕ್ಟ್. ಸೊ ಹಾಗಾಗಿ ರೈತ ಬಾಂಧವರ ಮೊಗದಲ್ಲಿ ಮಂದಹಾಸ ಅಂತೂ ಹೇಳುತ್ತಿರೋದು. ಅದೇ ಈ ಮುಂಗಾರಿನ ಕಾರಣಕ್ಕೆ ಎಲ್ಲ ಜಲಾಶಯಗಳು ಭರ್ತಿಯಾಗಿವೆ, ನೀರು ತುಂಬುತ್ತೆ, ನೀರು ತುಂಬಿಕೊಂಡಿವೆ. ವಿಶೇಷವಾಗಿ ಕ್ಯಾರೆಸ್, ಆಮೇಲೆ ಕಬಿನಿ, ಇವೆರಡು ತುಂಬಿದ್ರೆ ರೈತರಲ್ಲಿ ಫುಲ್ ಸಂತೋಷ. ಯಾಕಂದ್ರೆ ವರ್ಷವಿಡೀ ಬೆಳೆ ಬೆಳಿಬಹುದು. ಮತ್ತೆ ಅದಕ್ಕೆ ಮೇಲ್ಪಟ್ಟು ಕುಡಿಯೋ ನೀರು ಮೈಸೂರು, ಮಂಡ್ಯ, ಚಾಮರಾಜನಗರ, ಬೆಂಗಳೂರು 4 ಜಿಲ್ಲೆಗಳಿಗೆ ನೀರನ್ನು ಒದಗಿಸುತ್ತೆ ಕ್ಯಾರೆಸ್ ಡ್ಯಾಮ್, ಜಲಾಶಯ. ಸೊ ಪ್ರಮುಖವಾಗಿ ಅಲ್ಲಿ ತುಂಬಬೇಕು. ಅಲ್ಲಿ ತುಂಬಿದ್ರೆ ಎಲ್ಲರೂ ಸಮೃದ್ಧಿ. ಸೊ ಹಾಗಾಗಿ ಮಳೆ ಇದ್ದರೆ ಬೆಳೆ, ಬೆಳೆ ಇದ್ದರೆ ಬದುಕು. ಈ ಸತ್ಯವನ್ನ ಎಲ್ಲರೂ ಅರ್ಥಕೋಬೇಕು ಅಲ್ವೇ. ಮಳೆ ನಿರಂತರತೆಯಿಂದ ಇದ್ರೇನೆ ಮನುಷ್ಯನ ಬದುಕು ಸಮೃದ್ಧಿಯಾಗಿರೋದು. ಮಳೆ ಇಲ್ಲ ಅಂದ್ರೆ ಖಂಡಿತ ಸಮೃದ್ಧಿ ಇಲ್ಲವೇ ಇಲ್ಲ. ಹಾಗಾಗಿ ಪ್ರತಿ ವರ್ಷ ಹಂಬಲಿಸೋದು ನಾವು ಅದಕ್ಕೇನೆ, ಮುಂಗಾರು ಮಳೆ ಸೂರ್ಯಪ್ಪ ಅಂತ. ಆ ಮಳೆ ಬಂದ ತಕ್ಷಣ ಎಲ್ಲ ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ. ಆಮೇಲೆ ರೈತರು ನೋಡಬೇಕು, 1-2 ಮಳೆ ಬಿತ್ತು ಅಂದ ತಕ್ಷಣ ಎಲ್ಲ ಬಂದು ಭೂಮಿಯಲ್ಲಿ ಇಳಿತಾರೆ, ಹದ ಮಾಡ್ತಾರೆ, ಹೊಲ ಉಳ್ತಾರೆ, ರೆಡಿ ಇರ್ತಾರೆ, ಬಿತ್ತನೆಗೆ ಎಲ್ಲ ರೆಡಿ ಇರ್ತಾರೆ. ಒಂದು ರೀತಿಯ ಅವರ ಒಂದು ರೀತಿಯ ಸಂಭ್ರಮ ಅಲ್ಲಿ ಮನೆ ಕಟ್ಟಿರ್ತದೆ. ಮಳೆ ಬಂತು, ಬೆಳೆ ಪ್ರಾರಂಭ ಆಯಿತು ಅಂತ. ಹಾಗಾಗಿ ದೇಶದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಮುಂಗಾರು ಮಳೆ ನಮಗೆ ಒಂದು ದೊಡ್ಡ ವರದಾನ. ಈ ದೇಶಕ್ಕೆ ಮತ್ತು ಬೇರೆ ಕಡೆಗಳಲ್ಲೂ ಕೂಡ ಜಗತ್ತಿನ ನಾನಾ ಭಾಗಗಳನ್ನು ಈ ಮುಂಗಾರು ಮಳೆ ಆವರಿಸುತ್ತೆ, ಸಮೃದ್ಧಿಯನ್ನು ತರುತ್ತೆ. ಹಾಗಾಗಿ ನಾನು ಕಡೆಯಲ್ಲಿ ಹೇಳಿರೋದು, ಪ್ರಕೃತಿಗೊಂದು ಸಲಾಂ ಹೇಳೋಣ ಅಂತ. ಆ ಪ್ರಕೃತಿ ಮುನ್ಸ್ಕೊಂಡ್ರೆ ಭಾರಿ ಕಷ್ಟ. ಹೇಳಿ, ಹೌದು, ಮನುಷ್ಯ ಮುನ್ಸ್ಕೊಂಡು ಏನೇನೋ ಮಾಡ್ಬಿಡ್ತಾನೆ ಅಲ್ವಾ. ಸ್ವಾರ್ಥಿ ಪ್ರಕೃತಿ ಮುನ್ಸ್ಕೊಂಡ್ರೆ ಭಾರಿ ಕಷ್ಟ. ಪ್ರಕೃತಿ ಮುನ್ಸ್ಕೊಳ್ದೆ ಇರಲಿ, ನಿರಂತರವಾಗಿ ಮುಂಗಾರು ಮಳೆಯನ್ನು ಸುರಿಸ್ತಾ ಈ ಭೂಮಿಯನ್ನ ಮತ್ತೆ ಮನುಷ್ಯರನ್ನ ಸಮೃದ್ಧಿಯಾಗಿರಿಸಲಿ ಅಂತ ಹೇಳ್ತಾ ಮುಂದೆ ಇರೋಣ. ಇಂತಿಷ್ಟು ಸುದ್ದಿ ಸಮಾಚಾರಗಳೊಂದಿಗೆ ಇಂದಿನ ಸುದ್ದಿ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.